ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಇದು 1 PM ನ್ಯೂಸ್ ಎಕ್ಸ್ಕ್ಲೂಸಿವ್. ಇವತ್ತಿನ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ಸಿದ್ದರಾಮಯ್ಯನವರ 2 ಸ್ಟೇಟ್ಮೆಂಟ್. ಒಂದು ಆಪರೇಷನ್ ಕಮಲದ ಬಗ್ಗೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಸ್ಟೇಟ್ಮೆಂಟ್, ಇನ್ನೊಂದು ನನ್ನನ್ನ ಮುಟ್ಟಿದ್ರೆ ಹುಷಾರ್. ಈ 2 ಸ್ಟೇಟ್ಮೆಂಟ್ ನ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಬಿಜೆಪಿಯ ವಿರುದ್ಧ ಸಿದ್ದರಾಮಯ್ಯನವರು ಮಾಡಿದಂತ 50 ಕೋಟಿಯ ಆಫರ್ ಆರೋಪ, 50 ಶಾಸಕರಿಗೆ 50 ಕೋಟಿ ಆಫರ್ ಅನ್ನ ಬಿಜೆಪಿ ಮಾಡಿತ್ತು. ಈ ಮೂಲಕ ಕಾಂಗ್ರೆಸ್ ಗವರ್ಮೆಂಟ್ ಅನ್ನ ಬೀಳಿಸೋದಕ್ಕೆ ಬಿಜೆಪಿ ಯತ್ನ ನಡೆಸಿತ್ತು ಅನ್ನೋ ಸಿದ್ದರಾಮಯ್ಯನವರ ಆರೋಪ ವಿವಾದ ಆಗ್ತಾ ಇದ್ದಂತೆ ಸಿಎಂ ಉಲ್ಟಾ ಹೊಡೆದ್ರ. ಈ ಹಿಂದೆ ಬಿಜೆಪಿ ಅವರು 50 ಕೋಟಿ ಆಫರ್ ಮಾಡಿದ್ರು. ಹಿಂದೆ ಆಗಿರೋದನ್ನ ಹೇಳಿದೀನಿ, ನೀವೆಲ್ಲ ಸರಿಯಾಗಿ ಪೇಪರ್ ಓದ್ತೀರಾ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ. 50 ಕೋಟಿ ಆಫರ್ ಮಾಡಿದ್ರು, ಅದರಲ್ಲಿ ಅವರು ಸಕ್ಸಸ್ ಆಗಿಲ್ಲ. ಅದಕ್ಕೆ ಈಗ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳಿದೀನಿ ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ಸ್ಪಷ್ಟನೆ. ಆಪರೇಷನ್ ಕಮಲ ಜೋರಾಗಿ ನಡೆದಿತ್ತು. ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸೋದಕ್ಕೆ, ಸರ್ಕಾರದ ಶಾಸಕರನ್ನ ಖರೀದಿ ಮಾಡೋದಕ್ಕೆ ಅಂತ ಭರ್ಜರಿ ಯತ್ನಗಳಾಗಿತ್ತು ಅಂತ ಸಿಎಂ ಸಿದ್ದರಾಮಯ್ಯನವರು ಏನು ಹೇಳಿಕೆ ಕೊಡ್ತಾರೆ, ಆ ಹೇಳಿಕೆ ಬಹಳ ದೊಡ್ಡ ವಿವಾದದ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಬಿಜೆಪಿ ನಾಯಕರು ಮುಗಿಬೀಳ್ತಾರೆ. ಈಗ ಈ ವಿಷಯ ವಿವಾದ ಆಗ್ತಾ ಇದ್ದಂತೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಉಲ್ಟಾ ಕೊಡಿದ್ರ, ನಾನು ಹೇಳಿದ್ದು ಹಿಂದೆ ಆಗಿರೋದನ್ನ ಅಂತ ಸಿದ್ದರಾಮಯ್ಯನವರು ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾಡಿದ್ದು ಹೇಳಿದ್ದೀನಯ್ಯ, ನೀವು ಓದ್ತಿರೋ ಇಲ್ಲೋ ಸರಿಯಾಗಿ ನನಗೆ ಅರ್ಥ ಆಗಲ್ಲ. 50 ಕೋಟಿ ರೂಪಾಯಿ ಆಫರ್ ಮಾಡಿದ್ರು, ಆದರೆ ಸಕ್ಸಸ್ ಆಗಲಿಲ್ಲ ಅವರು. ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ದೀನಿ. ಹಿಂದೆ ಮಾಡಿದ್ದು ಹೇಳಿದ್ದೀನಯ್ಯ, ನೀವು ಓದ್ತಿರೋ ಇಲ್ಲೋ ಸರಿಯಾಗಿ ನನಗೆ ಅರ್ಥ ಆಗಲ್ಲ. 50 ಕೋಟಿ ರೂಪಾಯಿ ಆಫರ್ ಮಾಡಿದ್ರು, ಆದರೆ ಸಕ್ಸಸ್ ಆಗಲಿಲ್ಲ ಅವರು. ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ದೀನಿ. ಹಿಂದೆ ಮಾಡಿದ್ದು ಹೇಳಿದ್ದೀನಯ್ಯ, ನೀವು ಓದ್ತಿರೋ ಇಲ್ಲೋ ಸರಿಯಾಗಿ ನನಗೆ ಅರ್ಥ ಆಗಲ್ಲ. 50 ಕೋಟಿ ರೂಪಾಯಿ ಆಫರ್ ಮಾಡಿದ್ರು, ಆದರೆ ಸಕ್ಸಸ್ ಆಗಲಿಲ್ಲ ಅವರು. ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ದೀನಿ. ಹಿಂದೆ ಮಾಡಿದ್ದು ಹೇಳಿದ್ದೀನಯ್ಯ, ನೀವು ಓದ್ತಿರೋ ಇಲ್ಲೋ ಸರಿಯಾಗಿ ನನಗೆ ಅರ್ಥ ಆಗಲ್ಲ. 50 ಕೋಟಿ ರೂಪಾಯಿ ಆಫರ್ ಮಾಡಿದ್ರು. ಇದು ಈಗ ಸಿಎಂ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂತಹ ಸ್ಪಷ್ಟನೆ. ಹಾಗಾದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಇದರ ಬಗ್ಗೆ ಏನ್ ಹೇಳಿದ್ರು, ಏನಾಗಿತ್ತು ಸಿದ್ದರಾಮಯ್ಯನವರ ನಿನ್ನೆಯ ಸ್ಟೇಟ್ಮೆಂಟ್ ಅನ್ನೋದನ್ನ ಬನ್ನಿ ನೋಡೋಣ. ಈ ಸಾರಿ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ ಎಲ್ಲಿಂದ ಬರ್ತದೆ ಈ ದುಡ್ಡು? ಲಂಚದ ಹಣ ಕೋಟಿಗಟ್ಟಲೆ ಮಾಡಿಕೊಂಡಿದ್ದಾರೆ. ನಮ್ಮ MLAಗಳು ಯಾರು ಕೂಡ ಒಪ್ಪಲಿಲ್ಲ, ಹೋಗ್ತಿದ್ರು. ಅದಕ್ಕೆ ಶುರು ಮಾಡೋದು ಹೆಂಗಾರು ಮಾಡಿ ಪಶಿ ಬಡದು ಅಧಿಕಾರ ತೆಗೆದುಹಾಕಿ ಏನಾರ ಮಾಡ್ತಾರೆ. ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ಈ ಸಾರಿ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ ಎಲ್ಲಿಂದ ಬರ್ತದೆ ಈ ದುಡ್ಡು? ಲಂಚದ ಹಣ ಕೋಟಿಗಟ್ಟಲೆ ಮಾಡಿಕೊಂಡಿದ್ದಾರೆ. ನಮ್ಮ MLAಗಳು ಯಾರು ಕೂಡ ಒಪ್ಪಲಿಲ್ಲ, ಹೋಗ್ತಿದ್ರು. ಅದಕ್ಕೆ ಶುರು ಮಾಡೋದು ಹೆಂಗಾರು ಮಾಡಿ ಪಶಿ ಬಡದು ಅಧಿಕಾರ ತೆಗೆದುಹಾಕಿ ಏನಾರ ಮಾಡ್ತಾರೆ. ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.